ಹಲೋ ಫ್ರೆಂಡ್ಸ್, ನಾವಿಂದು ಕಡಿಮೆ ಸಾಮಗ್ರಿಗಳನ್ನು ಬಳಸಿ 5ರಿಂದ 10 ನಿಮಿಷದಲ್ಲೇ ರುಚಿಕರವಾದಂತಹ ಲೆಮನ್ ರೈಸ್ ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ, ಕರಿಬೇವು, ಹೆಚ್ಚಿದಂತಹ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆನಂತರ ಜಜ್ಜಿದಂತಹ 4-5 ಎಸಳು ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿಯ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಆನಂತರ ಸ್ವಲ್ಪ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಗೊಜ್ಜು ರೆಡಿಯಾಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಗೊಜ್ಜು ರೆಡಿಯಾಗಿದೆ. ಈಗ ನಾನು ಈಗಾಗಲೇ ಮಾಡಿಕೊಂಡಿರುವಂತಹ ಅನ್ನವನ್ನು ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಕೆಳಗಡೆಯಿಂದ ಗೊಜ್ಜೆಲ್ಲ ಕೆಳಗಡೆ ಇರುತ್ತೆ ಫ್ರೆಂಡ್ಸ್, ಆ ಗೊಜ್ಜನ್ನೆಲ್ಲ ಕೆಳಗಡೆಯಿಂದ ಮೇಲಕ್ಕೆ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಫ್ರೆಂಡ್ಸ್. ಈ ಚಿತ್ರಾನ್ನವನ್ನು ನಾವು ಚಟ್ನಿ ಜೊತೆ ತಿನ್ಬೋದು, ಬೆಳಗ್ಗೆ ಟಿಫನ್ಗೂ ಕೂಡ ತಗೋಬೋದು, ನಾವು ಮಧ್ಯಾಹ್ನ ಊಟಕ್ಕೂ ಕೂಡ ಬಳಸ್ಕೋಬೋದು, ರಾತ್ರಿ ಡಿನ್ನರ್ಗೂ ಕೂಡ ನಾವು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಮಿಕ್ಸ್ ಮಾಡಿಲ್ಲ. ಕೊನೆಯಲ್ಲಿ ನಾನು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಕೊನೆಯಲ್ಲಿ ನಿಂಬೆಹಣ್ಣಿನ ರಸವನ್ನು ಸೇರಿಸೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಈಗ ಲೆಮನ್ ರೈಸ್ ರೆಡಿಯಾಗಿದೆ. ನಾನೀಗ ಇದನ್ನು ಲೆಮನ್ ರೈಸನ್ನು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿದೆ. ಬಿಸಿ ಬಿಸಿಯಾಗಿರುವಾಗಲೇ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆರಿದ ನಂತರ ಚಟ್ನಿ ಬೇಕಾಗುತ್ತೆ. ನಾವು ಬಿಸಿಯಲ್ಲೇ ಮಾಡಿಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್? ಟ್ರೈ ಮಾಡಿ ಕಮೆಂಟ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು.